ಹಲೋ ಎವ್ರಿವನ್, ನೀವೇನಾದ್ರೂ ಹೊಸದಾಗಿ ಈ ಚಾನಲ್ಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ನಮ್ಮ ಚಾನೆಲ್ ಹೆಸರು ಮ್ಯಾಡ್ ಮಾಂಕ್ ಎಕ್ಸ್ಪ್ಲೋರರ್ ಅಂತೇಳಿ. ಹೆಸರಿಗೆ ತಕ್ಕಂತೆ ನಾವು ಮ್ಯಾಡ್ ಥಿಂಗ್ಸ್ ನ ಮಾಡ್ತಾ ಇರ್ತೀವಿ. ನೀವೇನಾದ್ರೂ ಹೊಸದಾಗಿ ಚಾನಲ್ಗೆ ಬಂದಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಜೋರಾಗಿ ಹೊಡೆದ್ ಬಿಡಿ. ಯಾಕಂದ್ರೆ ನಾನು ನಮ್ಮ ಮನೇನ ಬಿಟ್ಟಿದ್ದೀನಿ ಕೌಂಟ್ಲೆಸ್ ಡೇ ಟ್ರಾವೆಲ್ ಮಾಡೋದಕ್ಕೆ ಅಂಡ್ ನೋಡೋದಕ್ಕೆ ಹೊಸ ಹೊಸ ಕಲ್ಚರು, ಹೊಸ ಹೊಸ ಜನಗಳು, ಭಾಷೆ, ದೇಶಗಳು. ಇದು ನನ್ನ ಪ್ಯಾಷನ್ ಕೂಡ ಹೌದು. ರೈಟ್ ನಾವು ನಾನು ಬೆಂಗಳೂರು ಟು ಬೀಜಿಂಗ್ ಬೈ ರೋಡ್ ವಿತೌಟ್ ಫ್ಲೈಟ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನಾನು ಈ ತರ ಕ್ರೇಜಿ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ರೆಡಿ ಇದ್ದೀನಿ. ನೀವು ರೆಡಿನಾ? ಹಾಯ್, ಹಲೋ, ನಮಸ್ಕಾರ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋದಲ್ಲಿ. ಸೊ ಇವತ್ತು ಪ್ರೆಸೆಂಟ್ ನಾವು ಯಾವುದು ಎಕ್ಸ್ಪ್ಲೋರಿಂಗ್ ವಿಡಿಯೋ ಆ್ಯಂಡ್ ಯಾವುದು ಬೇರೆ ಥರದ ವಿಡಿಯೋ ಮಾಡ್ತಾ ಇಲ್ಲ. ಇವತ್ತು ನಾವು ಒಂದು ವೀಸಾದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಅದನ್ನು ಥೈಲ್ಯಾಂಡ್ನ ವೀಸಾ ಬಗ್ಗೆ. ಯಾಕಂದರೆ ಮೇಜರ್ ಅಪ್ಡೇಟ್ ಆಗಿ ಸಿಗಿದೆ ಇವಾಗ ಪ್ರೆಸೆಂಟು. ಸೊ ಏನಪ್ಪ ಮೇಜರ್ ಅಪ್ಡೇಟ್ ಅದು ಏನಿಲ್ಲ ಅಂತೇಳಿ ನಿಮ್ಗೆ ಮುಂದೆ ಹೋಗ್ತಾ ಹೇಳ್ತೀನಿ. ನಾನು ಬಹಳ ವೀಸಾ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡೋಂಗಿಲ್ಲ ನನ್ನ ಚಾನಲಲ್ಲಿ. ಸೊ ಮಾಡಬೇಕು ಆದಷ್ಟು ಜಾಸ್ತಿ, ಯಾಕಂದರೆ ಆಲ್ಮೋಸ್ಟ್ ನೀವೆಲ್ಲ ಟ್ರಾವೆಲರ್ಸ್ ಇರ್ತೀರಾ, ನಿಮಗೆಲ್ಲ ಇದರ ಮಾಹಿತಿ ಎಲ್ಲ ಸಿಗ್ಬೇಕಂತ ಹೇಳಿದ್ರೆ ಸೊ ಈ ಥರ ವಿಡಿಯೋಗಳನ್ನು ಮಾಡಲೇಬೇಕು. ಆ್ಯಂಡ್ ಈ ವಿಡಿಯೋ ಆದಮೇಲೆ ಮುಂದೆ ಬರ್ತಾ ಎಲ್ಲ ಕಂಟ್ರಿಗಳ ವಿಡಿಯೋಸ್ಗಳು ನಿಮಗೆ ಸಿಗ್ತವೆ. ಸೊ ಪ್ರೆಸೆಂಟ್ ನಾನು ಹೋದಾಗೆ ಸೊ ಮಲೇಷ್ಯಾ, ಥೈಲ್ಯಾಂಡಿಗೆ ಹೋದಾಗೆ ವೀಸಾ ಫ್ರೀ ಇತ್ತು ಇಂಡಿಯನ್ಸಿಗೆ. ಮಲೇಷ್ಯಾಗೆ ಯಾವುದು ವೀಸಾ ಬೇಕಾಗಿದ್ದಿಲ್ಲ ಆ್ಯಂಡ್ ಥೈಲ್ಯಾಂಡ್ಗೂ ಕೂಡ ಯಾವುದು ವೀಸಾ ಬೇಕಾಗಿದ್ದಿಲ್ಲ. ಆದರೆ ಪ್ರೆಸೆಂಟು ಈ ತಿಂಗಳೇ ಜೂನ್ 4ಗೋ ಜೂನ್ 5ಗೋ ಏನೋ ಸೊ ಥೈಲ್ಯಾಂಡ್ ಗೌರ್ಮೆಂಟು ರಾಯಲ್ ಗೆಜೆಟ್ ಅಂತೇಳಿ ಇದೆ. ಸೊ ಅವರು ಒಂದು ಮೇಜರ್ ಅಪ್ಡೇಟ್ ತಂದಿದ್ದಾರೆ. ಸೊ ಇಂಡಿಯನ್ಸಿಗೆ ವೀಸಾ ಬೇಕಂತೇಳಿ. ಸೊ ಇವಾಗ ಇಂಡಿಯನ್ಸ್ ಯಾರಾದರೂ ಥೈಲ್ಯಾಂಡಿಗೆ ಹೋಗ್ಬೇಕಂತ ಹೇಳಿದ್ರೆ ಅವರು ವೀಸಾ ಬೇಕಾಗುತ್ತೆ. ವೀಸಾ ಅಪ್ಲೈ ಮಾಡಬೇಕು. ಒಂದು ಇಲ್ಲ ಇನ್ನೊಂದು ಆಪ್ಷನ್ ಇದೆ, ಆ ಆಪ್ಷನ್ ಕೂಡ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ಯಾವ ಥರ ಏನೇ ಅಂತೇಳಿ. ಸೊ ನಾನು ಥೈಲ್ಯಾಂಡ್ ವಿಸಿಟ್ ಮಾಡಿದಾಗೆ ನನಗೂ ಯಾವುದು ವೀಸಾ ಬೇಕಾಗಿದ್ದಿಲ್ಲ. ಯಾಕಂದರೆ ಥೈಲ್ಯಾಂಡಿಗೆ ಹೋಗಕ್ಕೆ ಇಂಡಿಯಾದವ್ರಿಗೆ 90 ಡೇಸ್ ಫ್ರೀ ವೀಸಾ ಕೊಟ್ಟಿತ್ತು ಥೈಲ್ಯಾಂಡ್ ಅವರು. ಅದೇ ನಾನು ಬೆನಿಫಿಟ್ ತೊಗೊಂಡು ಫ್ರೀ ವೀಸಾ ಇಂದ ಮಲೇಷ್ಯಾದಿಂದ ಥೈಲ್ಯಾಂಡಿಗೆ ಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಬಂದಿದ್ದೆ. ಸೊ ವಿಡಿಯೋಗಳನ್ನ ನೀವು ನೋಡಿರ್ತೀರಾ ನನ್ನ ಹಿಂದಿನ ವಿಡಿಯೋಗಳಲ್ಲಿ. ಮೇನ್ ರೀಸನ್ ಯಾಕಪ್ಪ ಥೈಲ್ಯಾಂಡ್ ಮತ್ತೆ ಈ ತರ ವೀಸಾನ ಹಾಕಿದೆ ನಮ್ಮ ಇಂಡಿಯಾದ ಮೇಲೆ ಅಂಡ್ ಯಾಕೆ ವೀಸಾ ಫ್ರೀನ ತೆಗ್ದಿದೆ ಅಂತ ರಿಸರ್ಚ್ ಮಾಡ್ತಾ ನನಗೆ ಗೊತ್ತಾಗಿದೆ. ಏನಪ್ಪಾ ಅಂತ ಹೇಳಿದ್ರೆ 18ರಿಂದ 19-20 ಇಂಡಿಯನ್ಸ್ ಏನಿದ್ದಾರೆ ಮೊನ್ನೆ ಇಂಡಿಯಾದಿಂದ ಥೈಲ್ಯಾಂಡಿಗೆ ಫ್ಲೈ ಮಾಡ್ತಾರಂತೆ. ಸೊ ಈ ಥೈಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಮತ್ತೆ ಲಾವೋಸಿಗೆ ಹೋಗ್ಬೇಕಂತ ಹೇಳಿದ್ರೆ ಸಡನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಗುರು. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಸೊ ಅಲ್ಲಿ ಹೋಗೋ ಮುಂದೆ ಹೋಟೆಲ್ ಬುಕಿಂಗು ಮತ್ತು ರಿಟರ್ನ್ ಫ್ಲೈಟ್ ಟಿಕೆಟು ಆ್ಯಂಡ್ ಮುಂದಿನ ಪ್ಲಾನ್ ಏನಂತೇಳಿ ಆ ಇಮಿಗ್ರೇಷನ್ ಆಫೀಸರ್ಗೆ ನಾವು ಕನ್ವಿನಿಯನ್ಸ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಆ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿದ್ರೆ ನಿಮಗೆ ಅಲ್ಲಿಂದ ಬಾರ್ಡರಿಂದ ಬಿಡ್ತಾರೆ ವೀಸಾ ಆಫೀಸರ್ಸ್ಗಳು. 18ರಿಂದ 19 ಇಂಡಿಯನ್ಸ್ ಏನು ಮಾಡಿದ್ರು, ಥೈಲ್ಯಾಂಡ್ ಬಂದು ಥೈಲ್ಯಾಂಡ್ನ ವಿಸಿಟ್ ಮಾಡಿ ಅಲ್ಲಿಂದ ಲಾವೋಸ್ ಅಂತೇಳಿ ಕಂಟ್ರಿ ಇದೆ. ಸೊ ಆ ಲಾವೋಸ್ ಕಂಟ್ರಿಗೆ ಎಂಟರ್ ಆಗೋ ಮುಂದೆ ಸೊ ಯಾರ ಕಡೆನೂ ಸಫಿಷಿಯೆಂಟ್ ಡಾಕ್ಯುಮೆಂಟ್ಸ್ ಇದ್ದಿಲ್ಲ ಅಂತೆ. ಹಂಗಾಗಿ ಭಾಳಷ್ಟು ಜನ ಅಲ್ಲಿಂದ ಎಂಟ್ರಿ ಕೊಳ್ಳಾರ್ದಂಗೆ ವಾಪಸ್ ಮತ್ತೆ ಥೈಲ್ಯಾಂಡಿಗೆ ಕರ್ಕೊಂಡು ಅಲ್ಲಿಂದ ಇಂಡಿಯಾ ವಾಪಸ್ ಕಳಿಸಿದ್ದಾರೆ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲ ಡಾಕ್ಯುಮೆಂಟ್ಗಳು ಇಟ್ಕೊಂಡು ಹೋಗಿ ಅವರು ಇವತ್ತಿನ ಕಾಲದಲ್ಲಿ ಎಲ್ಲ ಆಲ್ಮೋಸ್ಟ್ ನೀವು ಫೇಕ್ ಮಾಡ್ಬೋದು ಕೂಡ. ಸೊ ಡಮ್ಮಿ ಟಿಕೆಟ್ಸು ಸಿಗ್ತವೆ ನಿಮಗೆ, ಡಮ್ಮಿ ಹೋಟೆಲ್ ಬುಕಿಂಗ್ಗಳು ಸಿಗ್ತವೆ. ಸೊ ಹಂಗೇನಾದ್ರೂ ನಿಮ್ಮದು ಪ್ಲಾನ್ ಇದೆ ಬೇರೆ ಕಂಟ್ರಿಗೆ ಮುಂದೆ ಹೋಗ್ಬೇಕು ಥರ್ಡ್ ಕಂಟ್ರಿಗೆ ಅಂತ, ನೀವು ಯಾವ ಥರ ಆದರೂ ಮ್ಯಾನೇಜ್ ಮಾಡಿ ಡಮ್ಮಿ ಟಿಕೆಟ್ಸ್ಗಳನ್ನ ಕೊಟ್ಟು ತೋರಿಸಿ ಹೋಗ್ಬೋದು. ನನ್ನ ಪ್ರಕಾರ ಮುಂದೆ ಬರ್ತಾ ನನ್ನ ವಿಡಿಯೋಗಳಲ್ಲಿ ಅದೇ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನು ಯಾವ ಕಂಟ್ರಿಗಳಲ್ಲಿ ಹೋಗ್ತಾ ಇದ್ದೀನಿ, ಯಾವ ತರ ನೀವು ಟ್ರಾವೆಲ್ ಮಾಡಬಹುದು ಇಲ್ಲಿಂದ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಅಂತೇಳಿ ಅದರೆಲ್ಲ ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ನೀವು ಫಾಲೋ ಮಾಡಬಹುದು ವಿಡಿಯೋಗಳಲ್ಲಿ. ಇನ್ನೊಂದು ಮೇಜರ್ ಡಾಕ್ಯುಮೆಂಟ್ ಏನ್ ಕೇಳ್ತಾರೆ ಇಮಿಗ್ರೇಷನ್ ಅಲ್ಲಿ ಅಂತ ಹೇಳಿದ್ರೆ ಐಟನರಿ ಕೇಳ್ತಾರೆ ನಿಮಗೆ. ಸೊ ಮುಂದಿನ ಕಂಟ್ರಿಯಲ್ಲಿ ಹೋಗ್ತಿರಲ್ಲ ಅಲ್ಲಿ ಎಲ್ಲೆಲ್ಲಿ ಅಡ್ಡಾಡ್ತೀರಾ ಏನೇನ್ ಮಾಡ್ತೀರಾ ಅಂತೇಳಿ ಐಟನರಿ ಕೇಳ್ತಾರೆ. ರಿಟರ್ನ್ ಫ್ಲೈಟ್ ಟಿಕೆಟ್, ಹೋಟೆಲ್ ಬುಕಿಂಗ್ ಎಲ್ಲ ತೋರಿಸಿದ್ರೆ ನಿಮಗೆ ಮುಂದೆ ಕಳಿಸ್ತಾರೆ ಅಲ್ಲಿಂದ. ಅವೆಲ್ಲ ಏನು ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮೇ ಬಿ ಎಂಟ್ರಿ ಆಗಕ್ಕೂ ಬಿಡಂಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ 18ರಿಂದ 19 ಜನಗಳು ಏನು ಇಂಡಿಯಾದಿಂದ ಹೋಗಿದ್ರಲ್ಲ ಅವ್ರದ್ದು ಫಸ್ಟ್ ಡೆಸ್ಟಿನೇಷನ್ ಥೈಲ್ಯಾಂಡ್ ಆಗಿತ್ತಂತೆ. ಹಂಗಾಗಿ ಅವ್ರಿಗೆ ಅಷ್ಟೊಂದು ಏನು ಇನ್ಫಾರ್ಮೇಶನ್ ಇರಂಗಿಲ್ಲ ಟ್ರಾವೆಲ್ ಮಾಡೋದು ಯಾವ ತರ ಅಂತೇಳಿ ಏನಂತೇಳಿ ಏನ್ ಡಾಕ್ಯುಮೆಂಟ್ಸ್ ಬೇಕಂತೇಳಿ ಕೂಡ. ಸೊ ಇನ್ನೊಂದು ಏನ್ ನಡೀತಾ ಇದೆ ಅಂತ ಹೇಳಿದ್ರೆ ಥೈಲ್ಯಾಂಡ್ ಮತ್ತೆ ಲಾವೋಸ್ ಮಧ್ಯದಲ್ಲಿ ಸೊ ಇಂಡಿಯನ್ಸ್ ಬಹಳ ಇಲ್ಲಿಗಲ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆಲ್ಲ ಗೊತ್ತಿರಲೇಬೇಕು ಅಂಡ್ ಗೊತ್ತಾಗಿರ್ಬೇಕು ಇಂದಿನ ಟೈಮಲ್ಲಿ. ಸೊ ಬಹಳಷ್ಟು ಎಲ್ಲಿ ಫ್ರಾಡ್ ಗಳ ಕೆಲಸಗಳು ಅಂಡ್ ಕಾಲ್ ಮಾಡಿ ನಿಮ್ಗೆ ಫೋನ್ ಬರುತ್ತಲ್ಲ, ಸೊ ನಾವು ಈ ತರ ಪೊಲೀಸ್ ಆಫೀಸರ್ ಫೋನ್ ಮಾಡ್ತಾ ಇರೋದು, ಇವ್ರನ್ನ ಕಿಡ್ನಾಪ್ ಮಾಡಿದೀವಿ, ನಿಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡಿದೀವಿ, ಅವ್ರು ಮಾಡಿದೀವಿ. ಸೊ ದುಡ್ಡು ಕೇಳೋದೆಲ್ಲ ಫ್ರಾಡ್ ಕೆಲಸ ಎಲ್ಲ ಇದಾವಲ್ಲ, ಇವೆಲ್ಲ ಥೈಲ್ಯಾಂಡ್ ಮತ್ತೆ ಲಾವೋಸ್ ಅಲ್ಲಿ ಕುಂತ್ಕೊಂಡು ಬಹಳಷ್ಟು ಇಂಡಿಯನ್ಸ್ ಮಾಡ್ತಾ ಇದಾರಂತೆ. ಹಂಗಾಗಿ ಅದರಿಂದನೂ ಕೂಡ ಬಹಳ ಎಫೆಕ್ಟ್ ಆಗಿದೆ. ಸೊ ಇನ್ನೊಂದು ಗೋಲ್ಡನ್ ಟ್ರಯಾಂಗಲ್ ಅಂತ ನಡೀತಾ ಇದೆ ಅಲ್ಲಿ ಥೈಲ್ಯಾಂಡ್, ಲಾವೋಸ್ ಮತ್ತೆ ಕಾಂಬೋಡಿಯಾ. ಸೊ ಇಲ್ಲಿ ಏನ್ ಮಾಡ್ತಾರೆ ಜನಗಳು ಅಂತ ಹೇಳಿದ್ರೆ ಫಸ್ಟ್ ಥೈಲ್ಯಾಂಡಿಗೆ ಹೋಗ್ತಾರೆ, ಥೈಲ್ಯಾಂಡ್ ಇಂದ ಫ್ರೀ ವೀಸಾ ಇದೆ ಹೆಂಗಿದ್ರು ಅಂಡ್ ಥೈಲ್ಯಾಂಡ್ ಇಂದ ಲಾವೋಸಿಗೆ ಹೋಗ್ತಾರೆ. ಸೊ ಲಾವೋಸ್ ಇಂದ ಕಾಂಬೋಡಿಯಾಗೆ ಹೋಗ್ತಾರೆ. ಹಂಗೆ ಸೊ ಬೇರೆ ಕಂಟ್ರಿ ಎಂಟರ್ ಆಗ್ತಾರೆ, ಅಲ್ಲಿಂದ ಬೇರೆ ಇನ್ನೊಂದು ಕಂಟ್ರಿಗೆ ಎಂಟರ್ ಆಗ್ತಾರೆ. ಸೊ ಇದೇ ತರ ಗೋಲ್ಡನ್ ಟ್ರಯಾಂಗಲ್ ಅಂತೇಳಿ 3 ದೇಶಗಳು ಗೋಲ್ಡನ್ ಟ್ರಯಾಂಗಲ್ ಅಂತೇಳಿ ಕರೀತಾರೆ. ಸೊ ಆ ತರನು ಮಾಡ್ತಾ ಇದಾರೆ ಇಲ್ಲಿಗಲ್ ದಂಧೆಗಳು. ಆ
ಥರ ಮಾಡಿ ಆ ಕಂಟ್ರಿಯಲ್ಲಿ ಹೋಗಿ ಇಂಡಿಯಾದ ಇಮೇಜ್ನ ಇನ್ನೂ ಕೆಟ್ಟದ್ದು ಮಾಡ್ತಾ ಇದ್ದಾರೆ. ಸೊ ಅದನ್ನ ಮಾಡಬಾರ್ದು ಅಂತ ನಾನು ಅನ್ಕೊತಿದ್ದೀನಿ. ಯಾಕಂತ ಹೇಳಿದ್ರೆ ಜೆನ್ಯೂನ್ ಟ್ರಾವೆಲರ್ಸ್ ಯಾವ ಥರ ನಮ್ಮ ಥರ ಟ್ರಾವೆಲರ್ಸ್ ಇರ್ತಾರಲ್ಲ, ಸೊ ಜೆನ್ಯೂನ್ ಆಗಿ ಕಂಟ್ರಿನ ವಿಸಿಟ್ ಮಾಡೋಕ್ಕೆ ಆ್ಯಂಡ್ ಕಂಟ್ರಿನ ತೋರಿಸೋಕೆ ಸೊ ಹೋಗ್ತೀವಲ್ಲ, ಸೊ ನಮಗೆಲ್ಲ ಅಲ್ಲಿ ಭಾಳಷ್ಟು ಪ್ರಾಬ್ಲಮ್ಸ್ ಆಗ್ತವೆ ಗುರು. ಆ ಕಂಟ್ರಿಯಲ್ಲಿ ಎಂಟ್ರ್ ಆಗೋ ಮುಂದೆ ನಮಗೂ ಅದೇ ರೀತಿಯಿಂದ ಅದೇ ದೃಷ್ಟಿಯಿಂದ ನೋಡ್ತಾರೆ ಇಮಿಗ್ರೇಷನ್ ಆಫೀಸರ್ಗಳು ಕೂಡ. ನೀವೆಲ್ಲ ಯಾರು ಈ ಥರ ಕೆಲಸ ಮಾಡ್ತಾ ಇದ್ದೀರಾ, ಇವೊಂದು ಕನ್ನಡಿಗರು ಯಾರಾದರೂ ಈ ಥರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಿಟ್ಟುಬಿಡಿ ಗುರು. ಭಾಳ ದಿನಗಳ ಕಾಲ ನಡೆಯೋ ಕೆಲಸ ಅಲ್ಲ ಇದು. ಒಂದು 2 ನಂಬರ್ ದಂಧೆ ಮಾಡ್ತಿರಲ್ಲ ನೀವು, ಭಾಳಷ್ಟು ದಿನ ನಡೆಯಂಗಿಲ್ಲ ಇದು. ಸೊ ಆದಷ್ಟು ಇದು ಬಿಟ್ಟು ನೀವು ಒಳ್ಳೆ ಕಡೆ ಫೋಕಸ್ ಮಾಡಿದ್ರೆ ಬೆಟರು. ಸೊ ನಿಮ್ಮಿಂದ ಇಂಡಿಯಾದ ಇಮೇಜು ಕೆಟ್ಟು ಹೋಗ್ತಾ ಇದೆ. ಸೊ ಭಾಳಷ್ಟು ದಿನಗಳಿಂದ ಥೈಲ್ಯಾಂಡಲ್ಲಿ ಇಂಡಿಯನ್ಸು ಭಾಳ ಜನ ಹೋಗ್ತಾರೆ ಟ್ರಾವೆಲ್ ಮಾಡೋಕ್ಕೆ ಆ್ಯಂಡ್ ಅಲ್ಲಿ ಹೋಗಿ ಬೇರೆ ಬೇರೆ ಬಿಸ್ನೆಸ್ಗಳು ಇಲ್ಲಿಗಲ್ ಕೆಲಸಗಳನ್ನು ಮಾಡ್ತಾ ಇದ್ದಾರಂತೆ. ಸೊ ಹಂಗಾಗಿ ಅದೊಂದು ಮೇನ್ ರೀಸನ್ನು ಥೈಲ್ಯಾಂಡು ಇಂಡಿಯಾದ ಮೇಲಿಂದ ಫ್ರೀ ವೀಸಾ ತೆಗಿಯೋಕೆ. ಸೊ ಇತ್ತೀಚೆಗೆ ನಾನು ಹೋಗಿದ್ದೆ ಥೈಲ್ಯಾಂಡಿಗೂ ಕೂಡ. ಸೊ ಅಲ್ಲಿ ನೋಡ್ತಾ ಇದ್ದೆ ನಾನು ಆಲ್ಮೋಸ್ಟ್ ಭಾಳಷ್ಟು ಇಂಡಿಯನ್ಸ್ಗಳು ಭಾಳ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, 2 ನಂಬರ್ ದಂಧೆಗಳನ್ನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಥರದ ಇಲ್ಲಿಗಲ್ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆ್ಯಂಡ್ ಬೇರೆ ಬೇರೆ ರೀಸನ್ಗಳಿದ್ದಾವೆ. ಅದನ್ನು ಥೈಲ್ಯಾಂಡ್ ಗೌರ್ಮೆಂಟ್ ನೋಟಿಸ್ ಮಾಡಿ ಹಂಗಾಗಿ ವೀಸಾ ರಿಸ್ಟ್ರಿಕ್ಷನ್ಗಳನ್ನು ಹಾಕಿದೆ. ಥೈಲ್ಯಾಂಡ್ ಗೌರ್ಮೆಂಟ್ ಯಾವತ್ತೂ ಇಂಡಿಯನ್ಸ್ಗೆ ಈ ಥರ ರೆಸ್ಟ್ರಿಕ್ಷನ್ ಹಾಕಂಗಿಲ್ಲ. ಸೊ ಮೊದಲೆಲ್ಲ ಈ ವೀಸಾ ಇತ್ತು, ಆದರೂ ವೀಸಾ ಫ್ರೀ ಮಾಡಿದ್ರು 90 ಡೇಸ್ ತನಕ. ಸೊ 90 ಡೇಸ್ ತನಕ ನಮಗೆ ಯಾವುದು ವೀಸಾ ಬೇಕಾಗಿಲ್ಲ ಥೈಲ್ಯಾಂಡಿಗೆ. ಸೊ ಹಂಗಾಗಿ ಭಾಳಷ್ಟು ಇಂಡಿಯನ್ಸು ಥೈಲ್ಯಾಂಡ್ ಕಡೆ ಮುಖ ಮಾಡ್ತಾಯಿದ್ರು ಟ್ರಾವೆಲಿಂಗ್ ಮಾಡೋದಕ್ಕೆ. ಹಂಗಾಗಿ ಇವಾಗ ಪ್ರೆಸೆಂಟ್ ಮತ್ತೆ ಅದೇ ರೀತಿಯಾಗಿ ಮತ್ತೆ ವೀಸಾನ ಬೇಕಂತ ಇವಾಗ ರೂಲ್ ಪಾಸ್ ಮಾಡ್ತಾ ಇದ್ದಾರೆ. ಇವಾಗ ಪ್ರೆಸೆಂಟ್ ತನಕ ಯಾವುದು ರೂಲ್ ಪಾಸ್ ಆಗಿಲ್ಲ. ಇವಾಗ ಪ್ರೆಸೆಂಟ್ ಈ ಡೇಟ್ ತನಕ ಮುಂದೆ ಆದರೂ ಆಗ್ಬೋದು. ಸೊ ಈ ವೀಸಾ ಎಕ್ಸೆಂಪ್ಷನ್ ತೆಗ್ದಿದ್ದಕ್ಕೋಸ್ಕರ ಥೈಲ್ಯಾಂಡ್ಗೆ ಭಾಳಷ್ಟು ಲಾಸ್ ಆಗ್ಬೋದು. ಯಾಕಂತ ಹೇಳಿದ್ರೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಮಾರ್ಕೆಟು ಥೈಲ್ಯಾಂಡ್ ಅವ್ರಿಗೆ. ಸೊ ಯಾಕಂದರೆ ಭಾಳಷ್ಟು ಟೂರಿಸ್ಟ್ ಇಂಡಿಯಾದಿಂದ ಥೈಲ್ಯಾಂಡ್ಗೆ ಫಸ್ಟ್ ಕಂಟ್ರಿ ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ಹೇಳಿದ್ರೆ ಥೈಲ್ಯಾಂಡಿಗೆ ಹೋಗ್ತಾರೆ. ಸೊ ಹಂಗಾಗಿ ಈ ಟೂರಿಸ್ಟ್ಗಳನ್ನು ಥೈಲ್ಯಾಂಡ್ ಕಳ್ಕೊಳ್ಳುತ್ತೆ ಆ್ಯಂಡ್ ಲಾಸ್ ಕೂಡ ಆಗುತ್ತೆ. ಥೈಲ್ಯಾಂಡ್ಗೂ ಇದ್ರ ಬಗ್ಗೆ ಗೊತ್ತಿದೆ ಆ್ಯಂಡ್ ಹಂಗಾಗಿ ಸೊ ಇದು ಏನು ಅಪ್ಡೇಟ್ ತೊಗೊಂಡಿದ್ದಾರೆ ಇವಾಗ ಟೆಂಪ್ರರಿ ಅಂತ ಅನ್ಕೊಂತಿದ್ದೀನಿ. ಯಾಕಂತ ಹೇಳಿದ್ರೆ ಭಾಳಷ್ಟು ಇಂಡಿಯನ್ಸು ಆಲ್ಮೋಸ್ಟ್ ಇಂಡಿಯಾದಿಂದ ಥೈಲ್ಯಾಂಡ್ಗೆ ಹೋಗ್ತಾರೆ ತಿರುಗೋಕೆ. ಸೊ ಅವನ್ನ ಲಾಸ್ ಮಾಡ್ಕೊಂಡ್ರೆ ಭಾಳ ದೊಡ್ಡ ಲಾಸ್ ಆಗುತ್ತೆ ಥೈಲ್ಯಾಂಡಿಗೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ಥೈಲ್ಯಾಂಡ್ ಮತ್ತು ಇಂಡಿಯಾದ ಮಧ್ಯೆ ಭಾಳಷ್ಟು ಸಿಮಿಲಾರಿಟೀಸ್ಗಳು ಇದ್ದಾವೆ, ಕಲ್ಚರು, ಟ್ರೆಡಿಷನ್ನು. ಸೊ ಅದರಿಂದ ಭಾಳಷ್ಟು ಈಸಿ ಮಾಡಿದ್ರು ವೀಸಾ ತಗೊಳ್ಳೋಕೆ ಥೈಲ್ಯಾಂಡಿಂದು ಫ್ರೀ ಆಗಿ 90 ಡೇಸ್. ನಾವು ಈ ರೂಲ್ ಏನಿದೆ ಇವಾಗ ಪ್ರೆಸೆಂಟು 5 ಜೂನಿಂದ ಬಂದಿದೆ. ಸೊ ಇನ್ನೊಂದು 15 ದಿನ ಆಗ್ಬೋದು ಈ ರೂಲ್ ಪಾಸ್ ಆಗೋಕ್ಕೆ ಅಂತ ಹೇಳ್ತಿದ್ದಾರೆ. ಥೈಲ್ಯಾಂಡಲ್ಲಿ ಏನೋ ರಾಯಲ್ ಗ್ಯಾಜೆಟ್ ಅಂತ ಹೇಳಿದೆ. ಸೊ ಅವರು ಯಾರಂದ್ರೆ ಇಂಡಿಯಾದ ವೀಸಾ ಇರಲಿ, ಇಂಟರ್ನ್ಯಾಷನಲ್ ವೀಸಾಗಳನ್ನೇ ಇರಲಿ ಆಪರೇಟ್ ಮಾಡೋದು ಅವರಂತೆ. ಥೈಲ್ಯಾಂಡಲ್ಲಿ ರಾಯಲ್ ಗ್ಯಾಜೆಟ್ ಏನಿದೆ ಇದನ್ನ ಪಾಸ್ ಮಾಡೋಕೆ 15 ಡೇಸ್ ಟೈಮ್ ತಗೊಳುತ್ತೆ. ಸೊ ಇವಾಗ 5 ಜೂನ್ 6 ಜೂನ್ಗೆ ಇದೆಲ್ಲ ಪಾಸ್ ಆಗಿದೆ ಈ ರೂಲು. ಇವಾಗಿಂದ 15 ದಿನ ತನಕ ಮತ್ತೆ ಯಾರಾದ್ರೂ ಹೋಗ್ಲಿ ವೀಸಾ ಫ್ರೀ ಇರುತ್ತೆ 90 ಡೇಸ್ ಇಂಡಿಯಾದವ್ರಿಗೆ. ಅಂಟಿಲ್ ಈ ರೂಲ್ ಪಾಸ್ ಆಗೋ ತನಕ ವೀಸಾ ಫ್ರೀ ಅಂದ್ರೂ ಇದ್ದೇ ಇರುತ್ತೆ ಇಂಡಿಯಾದವ್ರಿಗೆ ಥೈಲ್ಯಾಂಡಲ್ಲಿ. ಸೊ 15 ದಿನ ತಗೋಬಹುದು, ಇನ್ನ 1 ತಿಂಗಳ ತಗೋಬಹುದು, 2 ತಿಂಗಳ ತಗೋಬಹುದು, ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತೇಳಿ ಟೈಮು. ಸೊ ಅವರು ಮೇ ಬಿ ಇನ್ನ ಸ್ವಲ್ಪ ಟೈಮ್ ತಗೊಂಡು ಥಿಂಕ್ ಮಾಡಿ ಇದನ್ನ ವೀಸಾ ಹಾಕ್ಬೇಕಾ ಇಲ್ವಾ ಇಂಡಿಯನ್ಸ್ ಮೇಲೆ ಅಂತೇಳಿ ಇನ್ನು ಥಿಂಕ್ ಮಾಡ್ತಾ ಇದಾರಂತೆ. ಸೊ ಅದು ಥಿಂಕ್ ಮಾಡಿ ಫೈನಲೈಸ್ ಮಾಡಿ ಇನ್ನು ಬಿಡೋ ತನಕ ಇಂಡಿಯನ್ಸ್ ಅಂದ್ರೂ ಫ್ರೀ ವೀಸಾ ಇದ್ದೇ ಇರುತ್ತೆ. ಸೊ ನೀವು ಇನ್ನ ಹೋಗ್ಬೋದು ಈ ಜೂನ್ ತಿಂಗಳಲ್ಲಿ ಫುಲ್ ಎಂಡ್ ತನ ಫ್ರೀ ವೀಸಾ ಇದ್ದೇ ಇರುತ್ತೆ ಥೈಲ್ಯಾಂಡ್ಗೆ ಹೋಗೋಕೆ ಇಂಡಿಯಾದವರು. ಸೊ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ದೀರಾ ಜೂನ್ ತಿಂಗಳಲ್ಲಿ ಅಂತ ಹೇಳಿದ್ರೆ ಬೇಗ ಹೋಗ್ಬೋದು. ನೀವು ಜೆನ್ಯೂನ್ ಆಗಿ ಟ್ರಾವೆಲ್ ಮಾಡ್ತೀರಾ ಅಂಡ್ ಟ್ರಾವೆಲಿಂಗ್ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಥೈಲ್ಯಾಂಡ್ ಒಂದು ಒಳ್ಳೆ ಬ್ಯೂಟಿಫುಲ್ ಕಂಟ್ರಿ ಕೂಡ ವಿಸಿಟ್ ಮಾಡೋಕೆ ನೀವು ಕೂಡ ವಿಸಿಟ್ ಮಾಡ್ಬೋದು. ಒಳ್ಳೆ ಕಂಟ್ರಿಗಳು ನೀವು ನೋಡಿರ್ತೀರಾ ನನ್ನ ವಿಡಿಯೋದಲ್ಲಿ. ಸೊ ಯಾವ ತರ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಂಟ್ರಿ ಅಂಡ್ ಕಲ್ಚರ್, ಎಷ್ಟು ಸಿಮಿಲಾರಿಟೀಸ್ ಇದಾವೆ ನಮ್ಮ ಇಂಡಿಯಾ ಮತ್ತೆ ಥೈಲ್ಯಾಂಡ್ ನ ಜೊತೆ ಅಂತ ಹೇಳಿ ನೋಡ್ತಾ ಇದ್ದೀರಾ ವಿಡಿಯೋಸ್ಗಳನ್ನ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇವಾಗ ಥೈಲ್ಯಾಂಡ್ ನಮ್ಮ ಮೇಲೆ ವೀಸಾದ ಹೊರೆನ ಹಾಕಿದೆ. ಏನ್ ಮುಂದೆ ಮಾಡೋದು ಅಂತ ಹೇಳಿದ್ರೆ ಮೇ ಬಿ ಅವರು ಈ ವೀಸಾ ತರ ಬಿಡ್ಬಹುದು. ಈ ವೀಸಾ ನಾವು ಅಪ್ಲೈ ಮಾಡಿದ್ರೆ ಮಿನಿಮಮ್ 10 ಡೇಸ್ ಅಂತೂ ಬೇಕೇ ಬೇಕು ಅಪ್ರೂವ್ ಆಗಕ್ಕೆ. ನಿಮ್ಗೆ ಕ್ರಿಟಿಕಲ್ ಆಗಿ ಯಾವ್ದಾದ್ರು ಸಡನ್ ಆಗಿ ಹೋಗ್ಬೇಕು ಥೈಲ್ಯಾಂಡ್ ಅಂತ ಹೇಳಿದ್ರೆ 10 ಡೇಸ್ ಮುಂಚೆನೆ ನೀವು ವೀಸಾನ ಅಪ್ಲೈ ಮಾಡಿರ್ಬೇಕು. ನೀವೇನಾದ್ರೂ ಸ್ಟಿಕ್ಕರ್ ವೀಸಾ ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ 11 ದಿನ ತಗೊಳುತ್ತೆ ಟೈಮು ವೆರಿಫಿಕೇಶನ್ ಮಾಡಕ್ಕೆ ಅಂಡ್ ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಆದ್ಮೇಲೆ ನಿಮ್ಗೆ ಬೇರೆ ಬೇರೆ ಆಪ್ಷನ್ಸ್ ಸಿಗ್ತವೆ ಇನ್ನೊಂದು ಬೇರೆ ಕಂಟ್ರಿಗಳು. ಸೊ ಪಕ್ಕದಲ್ಲೇ ಇರುವ ವಿಯೆಟ್ನಾಂಗೆ ಹೋಗ್ಬೋದು ಅಂಡ್ ಲಾವೋಸ್ ಹೋಗ್ಬೋದು, ಕಾಂಬೋಡಿಯಾ ಹೋಗ್ಬೋದು, ಅವನು ಕೂಡ ಬಹಳ ಬ್ಯೂಟಿಫುಲ್ ಆಗಿದ್ದಾವೆ. ಸೊ ಫೈನಲಿ ಹೇಳೋದೇನಂತ ಹೇಳಿದ್ರೆ ಸೊ ಈ ಬಿಲ್ ಪಾಸ್ ಆದ್ಮೇಲೆ ಈ ವೀಸಾ ಅಪ್ಲೈ ಮಾಡ್ಬೇಕಾಗತ್ತೆ ನೀವು. ಸೊ ಈ ವೀಸಾ ಬಂದ್ಮೇಲೆ ಇಲ್ಲಿಂದ ಕಂಟ್ರಿಯಿಂದ ಹೋಗೋ ಮುಂದೆ ನಿಮ್ಗೆ ಬಹಳಷ್ಟು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಇಮಿಗ್ರೇಷನ್ ಅಲ್ಲಿ. ಸೊ ಇಂಡಿಯಾದಲ್ಲೇ ನೀವು ಎಕ್ಸಿಟ್ ಆಗೋ ಮುಂದೆ ನಿಮ್ಗೆ ಬಹಳಷ್ಟು ಡಾಕ್ಯುಮೆಂಟ್ ಕೇಳಿಬಿಡ್ತಾರೆ. ಇಲ್ಲೇ ರಿಟರ್ನ್ ಟಿಕೆಟ್, ಹೋಟೆಲ್ ಬುಕಿಂಗು, ಇನ್ಶೂರೆನ್ಸ್, ಅವು ಬೇಕು, ಫಂಡ್ ತೋರಿಸಿ, ಅದು ತೋರಿಸಿ, ಇದು ತೋರಿಸಿ ಅಂತೇಳಿ. ಥೈಲ್ಯಾಂಡ್ ಹೋದ್ಮೇಲೂ ಕೂಡ ಅಲ್ಲೂ ಬಹಳಷ್ಟು ನಿಮ್ಗೆ ಇಮಿಗ್ರೇಷನ್ ಆಫೀಸರ್ಸ್ ನಿಮ್ಗೆ ಫಂಡ್ ಕೇಳ್ತಾರೆ, ನಿಮ್ಮಲ್ಲಿ ಎಷ್ಟು ಫಂಡ್ ಇದೆ ಏನಿಲ್ಲ ಅಂತೇಳಿ. ಸೊ ಅವೆಲ್ಲ ಫಂಡ್ ತೋರಿಸಿದಾದ್ಮೇಲೆ ನಿಮ್ಗೆ ಕಂಟ್ರಿಯಲ್ಲಿ ಎಂಟ್ರಿ ಕೊಡ್ತಾರೆ. ಸೊ ಇಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಇಂಡಿಯನ್ಸ್ ಡಿಪೋರ್ಟ್ ಆಗಿ ವಾಪಸ್ ಇಂಡಿಯಾಗೆ ಬಂದವರು ಕೂಡ ಇದ್ದಾರೆ. ಈ ಕೇಸಲ್ಲಿ ಮೊದಲ ವೀಸಾ ಫ್ರೀ ಇತ್ತು, ಆದ್ರೂ ಕೂಡ ಎಷ್ಟೊಂದು ಡಾಕ್ಯುಮೆಂಟ್ ಕೇಳ್ತಾ ಇದ್ರು.
ಥೈಲ್ಯಾಂಡ್ ಇಮಿಗ್ರೇಷನಲ್ಲಿ. ಸೊ ಇವಾಗ ಈ ವೀಸಾ ಮಾಡಿದ್ಮೇಲೆ ಇನ್ನೂ ಭಾಳಷ್ಟು ಡಾಕ್ಯುಮೆಂಟ್ಸ್ ಕೇಳಬಹುದು. ಸೊ ನೀವೇನಾದರೂ ವಿಸಿಟ್ ಮಾಡ್ಬೇಕಂತೇಳಿ ಅನ್ಕೊಂಡಿದ್ದೀರಾ, ಪ್ಲಾನ್ ಮಾಡ್ತಾ ಇದ್ದೀರಾ ಥೈಲ್ಯಾಂಡ್ಗೆ ಅಂತ ಹೇಳಿದ್ರೆ, ಈ ಜೂನ್ ತಿಂಗಳಲ್ಲಿ ನೀವು ಹೋಗಿ ಎಂಜಾಯ್ ಮಾಡ್ಬೋದು ಥೈಲ್ಯಾಂಡ್. ಈ ವೀಸಾ ಫ್ರೀ ವೀಸಾ ತಗೊಂಡು. ನಾನು ಹೋದಾಗೆ ವೀಸಾ ಫ್ರೀ ಇತ್ತು ಆ್ಯಂಡ್ ಇನ್ನೊಂದು TDAC ಫಾರ್ಮ್ ಅಂತೇಳಿ ಫಿಲ್ ಮಾಡಿದ್ದೆ ನಾನು ಆನ್ಲೈನಿಂದ. ಸೊ ಆನ್ಲೈನ್ ವೆಬ್ಸೈಟ್ ಅವ್ರದ್ದು ಇದೆ, ಥೈಲ್ಯಾಂಡ್ ಇಮಿಗ್ರೇಷನ್ ಆಫೀಸರ್ದು. ಸೊ ಅವ್ರದ್ದು TDAC ಫಾರ್ಮ್ ಅಂತ ಹೇಳಿರುತ್ತೆ, ಅಲ್ಲಿ ಅದೇ ಕೇಳ್ತಾರೆ. ಸೊ ಹೋಟೆಲ್ ಬುಕ್ಕಿಂಗು, ರಿಟರ್ನ್ ಫ್ಲೈಟ್ ಟಿಕೆಟು, ಮುಂದೆ ಹೋಗೋದು ಟಿಕೆಟು ಆ್ಯಂಡ್ ಎಲ್ಲಿ ಇರ್ತೀರ ಏನಿಲ್ಲ ಎಲ್ಲ ಐಟಿನರಿ ಎಲ್ಲ ಆ ಫಾರ್ಮಲ್ಲಿ ಇರುತ್ತೆ. ಆ ಫಾರ್ಮಲ್ಲಿ ನೀವು ಫಿಲ್ ಮಾಡಿದರೆ TDAC ಫಾರ್ಮ್ ನಿಮಗೆ ವೆರಿಫೈ ಆಗಿ ನಿಮ್ಮ ಇಮೇಲ್ ಅಕೌಂಟಿಗೆ ಬರುತ್ತೆ. ಸೊ ಅದನ್ನು ಹೋಗಿ ಇಮಿಗ್ರೇಷನ್ ಆಫೀಸರಲ್ಲಿ ತೋರಿಸಿದ್ರೆ ವೀಸಾ ಫ್ರೀಯಲ್ಲಿ ವೀಸಾ ಸಿಗ್ತಾ ಇತ್ತು ಅವಾಗಿನ ಟೈಮಲ್ಲಿ. ಪ್ರೆಸೆಂಟು ಬೇರೆ ಆ್ಯಪ್ ಮಾಡಿದಾರಂತೆ, ತಿಮ್ ಆ್ಯಪ್ ಅಂತೇಳಿ, THIMM ಅಂತೇಳಿ. ಸಿಮಿಲರ್ TDAC ಹೆಂಗಿತ್ತು ನಮಗೆ ಅವಾಗ, ಅದೇ ರೀತಿಯಾಗಿ ತಿಮ್ ಆ್ಯಪ್ ಅಂತೇಳಿ ಮಾಡಿದ್ದಾರೆ. ನಾನು ಟ್ರಾವೆಲ್ ಮಾಡೋ ಮುಂದೆ ಬಹಳಷ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಕನ್ನಡದಲ್ಲಿ ವೀಸಾ ಇನ್ಫಾರ್ಮೇಶನ್ ಎಲ್ಲಿ ಸಿಗುತ್ತೆ, ಯಾರು ಕೊಡ್ತಾರೆ ಅಂತೇಳಿ. ಬಹಳಷ್ಟು ಜನ ಯಾರು ಇಲ್ಲೇ ಇಲ್ಲ ಗುರು ಇನ್ಫಾರ್ಮೇಶನ್ ಕೊಡೋರು. ಸೊ ಹಂಗಾಗಿ ನಾನು ನಿಮಗೆ ವೀಸಾದ ಇನ್ಫಾರ್ಮೇಶನ್ ಕೊಡ್ಬೇಕಂತೇಳಿ ಸೊ ಬಹಳಷ್ಟು ಕಂಟೆಂಟ್ಗಳನ್ನ ಪ್ಲಾನ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕಂಟ್ರಿದು ವೀಸಾದ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾ ಹೋಗ್ತೀನಿ. ಯಾವ ತರ ಅಪ್ಲೈ ಮಾಡಬೇಕು, ಅಲ್ಲಿ ಎಂಟ್ರಿ ಆಗೋ ಮುಂದೆ ಏನೇನು ಕೇಳ್ತಾರೆ, ಏನಿಲ್ಲ, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗ್ತವೆ, ಇವೆಲ್ಲ ಇನ್ಫಾರ್ಮೇಶನ್ ನಾನು ನಿಮಗೆ ಶೇರ್ ಮಾಡ್ತೀನಿ, ಅದು ಕನ್ನಡದಲ್ಲಿ. ಸೊ ಈ ಕನ್ನಡದಲ್ಲಿ ಯಾವುದು ಇನ್ಫಾರ್ಮೇಶನ್ ಅವೈಲೇಬಲ್ ಇಲ್ಲ ಗುರು ನಮ್ಮ ಯೂಟ್ಯೂಬ್ ಅಲ್ಲಿ, ಅದೇ ಕೆಟ್ಟ ವಿಷಯ. ಈ ವೀಸಾ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನಾನು ಶೇರ್ ಮಾಡ್ತೀನಿ, ಯಾವ ಕಂಟ್ರಿಗಳು ಹೋಗ್ತಿದ್ದೀನಿ ಅವೆಲ್ಲ ಕಂಟ್ರಿಗಳೆಲ್ಲ ವೀಸಾದ ಇನ್ಫಾರ್ಮೇಶನ್ ನಾನು ಶೇರ್ ಮಾಡ್ತೀನಿ. ಸೊ ಇನ್ನ ಬೇಕು ಡೀಟೇಲ್ ಆಗಿ ಬೇಕಂತ ಹೇಳಿದ್ರೆ ಈ ತರ ವೀಸಾ ವಿಡಿಯೋನ ಮಾಡಿ ಹಾಕ್ತಾ ಇರ್ತೀನಿ. ಈ ವೀಸಾದ ವಿಡಿಯೋಗಳಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಏನಾದರೂ ಹೆಲ್ಪ್ಫುಲ್ ಆದರೆ ನೀವು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಬೇರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಯಾರು ಥೈಲ್ಯಾಂಡ್ಗೆ ವಿಸಿಟ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ, ಮಲೇಷಿಯಾಗೆ ವಿಸಿಟ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ನಾವು ಇವಾಗ ಪ್ರೆಸೆಂಟು ಇಲ್ಲಿಂದ ಲಾವೋಸ್ ಕಂಟ್ರಿಗೆ ಹೋಗ್ತಾ ಇದ್ದೀವಿ. ಸೊ ಲಾವೋಸ್ ಕಂಟ್ರಿ ಕೂಡ ಭಾಳ ಇಂಟ್ರೆಸ್ಟಿಂಗ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ, ನೇಚರ್ ವೈಸ್ ಅಂತ ಹೇಳಿದ್ರು ಅಲ್ಟಿಮೇಟ್ ಆಗಿದೆ ಅಂತ ಕೇಳಿದ್ದೀನಿ. ನೋಡೋಣ ಮುಂದೆ ಬರ್ತಾ ವಿಡಿಯೋಗಳಲ್ಲಿ ನೀವು ನೋಡ್ತೀರಾ ಲಾವೋಸ್ನ ವಿಡಿಯೋಗಳು. ಲಾವೋಸ್ ಕಂಟ್ರಿಯಲ್ಲಿ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ ಅಲ್ಲಿನೂ ಕೂಡ. ಅಲ್ಲಿಂದ ನಾನು ಚೈನಾ ವೀಸಾನು ಅಪ್ಲೈ ಮಾಡ್ತಾ ಇದ್ದೀನಿ. ಇದರ ಅಪ್ಡೇಟ್ಗಳ ಬಗ್ಗೆ ನಾನು ನಿಮಗೆ ಬರ್ತಾ ವಿಡಿಯೋಗಳಲ್ಲಿ ಕೊಡ್ತೀನಿ. ಇದೇ ಆಗಿತ್ತು ಈ ವಿಡಿಯೋ. ವೀಸಾದ ಇನ್ಫಾರ್ಮೇಶನ್ ನಿಮ್ಗೇನಾದ್ರೂ ಇನ್ಫಾರ್ಮೇಟಿವ್ ಅನ್ಸಿದೆ ಆ್ಯಂಡ್ ಯೂಸ್ಫುಲ್ ಅನ್ಸಿದ್ರೆ ಏನ್ ಮಾಡ್ಬೇಕು ನಿಮ್ಗೆಲ್ಲ ಗೊತ್ತೇ ಇದೆ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ. ಸೊ ನಮ್ಮ ಚಾನೆಲ್ ಬೆಳಿಬೇಕು ಗುರು, ಬಹಳಷ್ಟು ಕಷ್ಟಪಡ್ತಾ ಇದ್ದೀನಿ ನಿಮ್ಗೂ ಈ ವಿಡಿಯೋಗಳನ್ನ ಕೊಡೋಕೆ. ಸೊ ದಿನ ರಾತ್ರಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಶ್ರಮಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು. ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ, ಫಾಲೋ ಮಾಡಿ ನಮ್ಮ ಬೆಂಗಳೂರು ಟು ಬೀಜಿಂಗು, ಇಂಡಿಯಾದಿಂದ ಚೈನಾಗೆ ಯಾವ ತರ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಇಂಟ್ರೆಸ್ಟಿಂಗ್ ಆಗಿರ್ತವೆ ಬರೋ ವಿಡಿಯೋಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಸಿ ಯು.